ಪೂರ್ತಿ ಸ್ಟೋರಿ ಹೇಳಬೇಕಪ್ಪ ಅಂತಂದ್ರೆ ನಮ್ಮ ಅಮ್ಮ ಬೆಂಗಳೂರಿಂದ ಬಂದಿದ್ದೀರಿ. ಅವ್ರು ನಾನು ಸ್ವಲ್ಪ ನಮ್ಮ ಹೊಳೆ ದಂಡಿಗೆ ಹೋಗೋನು ಭಾಳ ಚಲೋ ಅಂತಂದಾಗ ಸುಮ್ಮ ಅವ್ರ ದಂಡಿಗೆ ಸ್ವಲ್ಪ ವಾತಾವರಣ ಚೇಂಜ್ ಆಗಲಿ ಕರ್ಕೊಂಬಂದಿರಿ. ಆ ಟೈಮ್ದಾಗ ನನಗೆ ನಾ ಗಾಡಿಯಲ್ಲಿ ಹಚ್ಚಿದ್ದೆ ರೀ. ಗಾಡಿ ಹಚ್ಚಂತಲೇ ಇಲ್ಲಿ ಒಂದು ಟ್ಯಾಪ್ ಬಂದು ಮನೆಗೆ ಟ್ಯಾಪ್ ಬಂದು ಮನೆಗೆ ಬೀಳ್ತಾರೆ. ಆ ಟೈಮ್ದಾಗ ಒಂದಿಬ್ಬರು ಹುಡುಗರು ಕಾಪಾಡಿ ಅನ್ನೋ ಕತ್ತಿದ್ದೀರಿ. ಆ ಟೈಮ್ದಾಗ ನಾವು ಹೋದೆವು ಕಾರ್ ತುಂಬ ಬರೋಂಗೆ ಇಲ್ಲಿ ಬಂದೆ ರೀ. ಒಂದು ಹುಡುಗ ಇಸ್ಕೋತು ಕೈ ಸೋತು ಬರ್ತೀರಿ ಇಲ್ಲಿ ಬರಂಕ್ಲೆ ಇನ್ನೊಂದು ಹುಡುಗ ಏನೈತಿ ಒಂದು ಮೀನದ ಬಲಿ ಸಿಕ್ಕೊಂಡಿತ್ತು. ಅವ ಸಾಯ್ತೀನಿ ಎಲ್ಲ ಕಾಪಾಡಿ ಅಂತ ಕತ್ತಿದ್ದಾರೆ. ಆ ಟೈಮ್ದಾಗ ನಾ ಏನು ಮಾಡಿದೆ, ನಮ್ಮ ಹುಡುಗನ ಜೊತೆ ನಮ್ಮ ಮುತ್ತು ಬಾನಿ ಅಂತ ಮಳೆ ಇದ್ದಾರೆ, ಇಂಗ್ಲೀಷ್ ಮೆಟ್ರಿಯಲ್ ಅಂತ ಮಳೆ ಇದ್ದ. ಹಳೆ ಇಬ್ಬರು ಹೋರ್ಲಿ ನೀವು ಪಟ್ಟಕನಾಗ ತಂದ್ರೆ ಅಲ್ಲಿ ಅವ್ನು ಹೋಗಿ ಜಕ್ಕೊಂಬಂದೇವು ಫುಲ್ ಪ್ರತಿ ತಪ್ಪಿದ್ದಾರೆ. ಪುಷ್ ಮಾಡಿದೆವು. ಪುಷ್ ಮಾಡಿ ಬ್ಯಾನ್ ಹಾಕಿ ಅವ್ನು ಮಾತಾಡಿದ್ದಾರೆ. ಏನಾಗೈತಪ್ಪ ಅಂತ ಕೇಳಿದೇವಿ. ಇಲ್ಲ ಹಿಂಗೆ ನಾವು ಪುಟ್ಟಿಂಗ್ ಡಬ್ ಆಗೈತಿ, ಅದ್ರ ಸಂಬಂಧ ಅಲ್ಲಿ ಏನೋ 3-4 ಜನ ಏನೋ ಅಲ್ಲೇ ಸಿಕ್ಕೊಂಡಾರಣ. ನಮ್ಮ ತಲೆ ಫುಲ್ಲು ಪ್ರತಿ ತಪ್ಪೈತೆ ನನಗೇನು ಹೇಳಕ್ಕೆ ಬರೋಲ್ಲ ಆಗೈತಿ ಈಗ ಅಂತಂದು ಅವ್ರು ಹೇಳಿದ್ರು. ಅಷ್ಟು ಮಾತಾಡ್ಕೊತ ನಿಂತಿದ್ದೇವೆ ನಾವು. ಏನೋ ಮತ್ತೆ ಹೆಂಗೆ ಏನಪ್ಪ ಅಂತನೊಟ್ಟಿಗೆ ಒಬ್ಬರು ಒಂದು ಇದು ತಲೆ ಕನಕಂತಾರೆ. ಅಲ್ಲಿ ಯಾರೋ ಒಬ್ಬರು ಮನುಷ್ಯರನ್ನ ನಮ್ಮ ಹುಡುಗರಿಲ್ಲ ಮೀನದ ಬೆಲೆ ಐತಿ ಆಯ್ತು ಏನಕ್ಕೆ ಅಲ್ಲ ಅಂತಂದ್ರೆ ಸುಮ್ಮನೆ ಹೋಗೋಣಪ್ಪ ಅಂತಂದ್ರೆ ಅಕ್ರಮ ತಂದು ಒಬ್ಬ ಮನುಷ್ಯ ಇದ್ದಾರೆ. ಇಬ್ಬರು ಕೊಟ್ಟು ಅವ್ರನ್ನ ಕಳಿಸಿದೇವೆ ರೀ. ಅಣ್ಣ ಆಯ್ತಿಲ್ಲ ಅಂತಂದು ನಾವು ಬಾಯ್ ಮಾಡಿ ಹೇಳಿದ್ರೆ ಅವ್ನು ತೊಗೊಂಬಂದೇವೆ ರೀ. ಆ ತೊಗೊಂಬಂದ ಟೈಮ್ದಾಗ ಮತ್ತೆ ಏನೋ ಎಷ್ಟು ಜನ ಡಬ್ಬ ಆಗ್ಯಾರೋ ಏನು ಅಂತ ನಮ್ಗೆ ಅಷ್ಟೇ ಎದಕ್ಕೆ ಬಂದರು ತಪ್ಪದಾಗ ಹಿಂಗೆ ಅದೇ ನನಗೆ ಗೊತ್ತಿಲ್ಲ ಸರ್. ನಾ ಸುಮ್ಮನೆ ಇಲ್ಲಿ ಬಂದವ್ರೆ ನನಗೆ ಅದು ಮಾಹಿತಿ ಏನು ಗೊತ್ತಿಲ್ಲ ಸರ್. ಒಟ್ಟು ಎಷ್ಟು ಮಂದಿ ರೀ ಅವ್ರು ಎಷ್ಟು ಜನ ಅನ್ನೋದು ಗೊತ್ತಿಲ್ಲ. ಹುಡುಗರು ಕೇಳಿದ್ರು ಒಂದು 5-6 ಜನ ಇದ್ದೇವೆ ಅಂತ ಹೇಳಿದ್ರು. ಈಗ ಬಾಡಿ ಸಿಕ್ಕದ ನಮ್ಮ ಹೆಸರು ಏನು ರೀ? ಪುಂಡ್ಲಿಕ್ ಕೋಲಾರದವ್ರು ರೀ. ಪುಂಡ್ಲಿಕ್ ಮಲ್ಲಪ್ಪ ಎಂಕಂಚಿ ಅಂತ ಕೋಲಾರದವ್ರು. ಹಾಂ ಸರ್. ಈಗ ಬಂದಾರ ಅವ್ರು ಕೂಡಿಗೆ ಒಬ್ಬವ ಮತ್ತು ಕೋಲಾರದವ್ರು ಸಚಿನ್ ಕಟವರ್ ಅಂತ ಹುಡುಗರಿ. ಮುಸ್ಲಿಮ್ಸ್ ಪೈಕಿ ಇನ್ನೊಂದು ಹುಡುಗ ಕೂಡಿಗೆ ಅವನ ಹೆಸರು ಪಟ್ಟೆ ಮೊಹಮ್ಮದ್ ಅಂತಂದು ಸರ್ನೇಮ್ ರೀ. ಒಂದು ರಜಾಕ್ ಪಟ್ಟೆ ಅಹಮದ್ ಏನೋ ಐತೆ ಸರ್. ಅವ್ರೇನೈತೆ ಅವ್ರು ರೀಚ್ ಆಗ್ಯಾರ. ಈಗ ಎಷ್ಟು ಜನ ಅದಾರ ಏನೋ ಗೊತ್ತಿಲ್ಲ ಸರ್. ಅಲ್ಲ ಇವ್ರು ಹುಡುಗ ಹೇಳಿದ್ರೆ ಹೇಳಿದ್ರೆ ಇನ್ನೊಂದು 3-4 ಜನ ಅಂತ ಹೇಳ್ತಾರೆ. ಯಾಕೆ ನನ್ನ ಹೆಸರು ಜಗದೀಶ್ ಸುನಗದ್ ಅಂತ ಹೇಳಿ. ಜಗದೀಶ್ ಸುನಗದ್. ಓಕೆ. 4 ಗಂಟೆ ಸುಮಾರಿಗೆ 4:30-5 ಗಂಟೆ ಸುಮಾರಿಗೆ ನಮ್ಮ ಪೊಲೀಸ್ PSI ಕೋಲಾರ ಮತ್ತು ಅವ್ರ ಗಂಡ ಮನೆಯಲ್ಲಿ PSI ಕೋಲಾರ ನಮ್ಮ ಸಿಬ್ಬಂದಿ ಜೊತೆ ಈ ರೀತಿ ಯಾವ ಇನ್ಸ್ಟಿಟ್ಯೂಟ್ ಚಿತ್ತಾಟ ನಡೀತಿದೆ ಆ ಮಾಹಿತಿ ಮೇರೆಗೆ ಈ ಭಾಗದಲ್ಲಿ ಬಂದಿರ್ತಾರೆ. ಆವಾಗ ಇಲ್ಲಿ ಇನ್ಸ್ಟಿಟ್ಯೂಟ್ ನಡೆಸುವವರು ಅಲ್ಲಿ ವಾಚರನ್ನು ಒಂದು ಹೊರಗಡೆ ಇಟ್ಟಿರ್ತಾರೆ. ವಾಚರ್ ಇಂಥ ಪೊಲೀಸ್ ಪಾರ್ಟಿ ಬರ್ತಾ ಇದೆ ಅಂತ ಇವರಿಗೆ ಮುನ್ಸೂಚನೆ ಕೊಡ್ತಾನೆ. ಮುನ್ಸೂಚನೆ ಬಂದ ತಕ್ಷಣ ಇಲ್ಲಿ ಇನ್ಸ್ಪೆಕ್ಟ್ ಆದವರು ತಪ್ಪಿಸ್ಕೊಳ್ಳೋಕ್ಕೆ ನೋಡ್ತಾರೆ. ಅದರಲ್ಲಿ ಕೆಲವು ಜನ ಲ್ಯಾಂಡಲ್ಲಿ ಹೋಗಿದ್ದಾರೆ ಮತ್ತು ಕೆಲವು ಜನ ಸುಮಾರು 8 ಜನ ಬಂದ ಮಾಹಿತಿ ಪ್ರಕಾರ 8 ಜನ ಒಂದು ತೆಪ್ಪದಲ್ಲಿ ಬಂದು ಈ ಬ್ಯಾಕ್ ವಾಟರ್ವನ್ನು ದಾಟಿ ಆ ಕಡೆ ಹೋಗಲಿಕ್ಕೆ ನೋಡ್ತಾರೆ. ಅದರಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿ ಮುಳುಗಡೆ ಆಗಿರುತ್ತದೆ. ಒಂದು 2 ಜನ ಈಜಾಡಿ ತಡಕ್ಕೆ ಬಂದಿರ್ತಾರೆ. ಮತ್ತು ಇನ್ನು 6 ಜನ ಅದು ದೇ ಸಸ್ಪೆಕ್ಟ್ ಟು ಬಿ ಡ್ರೌಂಡ್. ಅದರಲ್ಲಿ ಒಂದು ಬಾಡಿ ಸಿಕ್ಕಿದೆ. ಮತ್ತು 5 ಜನಕ್ಕೋಸ್ಕರ ಈಗ ನಾವು ಹುಡುಕಾಡ್ತಾ ಇದ್ದೀವಿ. ಈಗ ಕತ್ತಲೆ ಆದ್ದರಿಂದ ಮತ್ತು ಸ್ವಲ್ಪ ಇಲ್ಲಿ ಮೀನುಗಾರರು ಬಲೆ ಹಾಕಿದ್ರಿಂದ ಅದನ್ನು ರಾತ್ರಿ ಸಮಯದಲ್ಲಿ ಕಾರ್ಯಾಚರಣೆಯಿಂದ ಸಿಕ್ಕಿ ಆಗ್ತಾ ಇಲ್ಲ. ಮತ್ತು ಅದನ್ನು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ನಾವು ಕಾರ್ಯಾಚರಣೆ ಮತ್ತೊಮ್ಮೆ ಪ್ರಾರಂಭಿಸ್ತೀವಿ. ಮತ್ತು ಅದು ಇದು ಎಷ್ಟು ಜನ ಇದ್ದಾರೆ ಅವರಿಗೂ ಸಹ ಇನ್ನು 5 ಜನ ಸಸ್ಪೆಕ್ಟೆಡ್ ಅವರಿಗೆ ಹುಡುಕ್ತಾರೆ. ಹೆಸರು ಇದು ಹೆಸರಿನ ಡೀಟೇಲ್ಸ್ ಇನ್ನೂ ತಗೋಬೇಕು. ಎಸ್ ಸರ್.